ಇವಾಗಂತೂ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ. ನೀವು ಯಾವುದೇ ಟಾಪಿಕ್ ತಗೊಳ್ಳಿ, ಆ ಟಾಪಿಕ್ ಮೇಲೆ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳು ನಿಮ್ಗೆ ಸಿಗ್ತವೆ. ಬಹಳಷ್ಟು ಜನ ಹೇಳ್ತಾರೆ, ನೀನು ಕೂಡ ಏನಾದ್ರೂ ಯೂನಿಕ್ ಸ್ಟೈಲ್ ಅಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡು, ಟ್ರೆಂಡ್ ಆದ್ರೆ ನಿನ್ ವಿಡಿಯೋ ಕೂಡ ವೈರಲ್ ಆಗತ್ತೆ, ಅವಾಗ ನೋಡು ನಿನಗೂ ಕೂಡ ಎಷ್ಟು ವ್ಯೂಸ್ ಬರ್ತವೆ, ನೀನು ಕೂಡ ಯೋಚನೆ ಮಾಡೋದಿಲ್ಲ ಅಷ್ಟೊಂದು ವ್ಯೂಸ್ ನಿನಗೂ ಕೂಡ ಬರ್ತವೆ ಅಂತ. ಇದು ಒಂದು ಕನಸಂತಾನೆ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಅವಾಗ್ಲೇ ಹೇಳ್ದಾಗೆ ಯೂಟ್ಯೂಬ್ ನಲ್ಲಿ ಬಹಳ ಕಾಂಪಿಟೇಷನ್ ಇದೆ. ನೀವು ಯಾವುದೇ ಟಾಪಿಕ್ ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿ, ಆಲ್ರೆಡಿ ಆ ಟಾಪಿಕ್ ಮೇಲೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳು ಸಿಗ್ತವೆ. 99% ಜನಗಳು ಯೂಟ್ಯೂಬ್ ನಲ್ಲಿ ಬರೀ ದುಡ್ಡುಗೋಸ್ಕರ ಬರ್ತಾರೆ, ದುಡ್ಡುಗೋಸ್ಕರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಎಸ್ ಬ್ರೋ, ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಮನಿ ಈಸ್ ಮನಿ. ಪ್ರತಿಯೊಬ್ಬ ನ್ಯೂ ಕ್ರಿಯೇಟರ್ಗೆ ಅನ್ಸುತ್ತೆ, ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಸಾವಿರಾರು ವ್ಯೂಸ್ ಗಳು ಬರ್ತವೆ, ಅದರಿಂದ ಸಾಕಷ್ಟು ದುಡ್ಡು ಸಿಗತ್ತೆ, ಆಮೇಲೆ ಲೈಫ್ ಅಲ್ಲಿ ಎಲ್ಲ